ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನಸ್ಸು ಮಲ್ಲಿಗೆ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಕುಮು, ನಾನು ಪೂರ್ಣಿಮಾದ ಒಡೆಯ, ಯಜಮಾನ ಬೇರೆ. ನನ್ನ ಟೀ ಎಸ್ಟೇಟುಗಳಲ್ಲಿ 100 ಮಂದಿ ಕೆಲಸಕ್ಕೆ ಇದ್ದಾರೆ. ಅವರೆಲ್ಲರಿಗೂ ಆಶ್ರಯದಾತನಾಗಿರುವಾಗ ನಿನ್ನದೇನು ಮಹಾ? ನೀನು ನನ್ನನ್ನು ಹೊಗಳು ಇಲ್ಲದೆ ತೆಗಳು. ನನ್ನ ಸ್ವಭಾವದ ಪರಿಚಯ ನಿನಗಿನ್ನೂ ಆಗಿಲ್ಲ. ಪೂರ್ಣಿಮಾಗೆ ಬಂದ ನಂತರ ತಿಳಿಯುತ್ತೆ. ಪೂರ್ಣಿಮಾದ ವಾತಾವರಣಕ್ಕೆ ನೀನು ಹೊಂದಿಕೊಳ್ಳೋಕೆ ಸ್ವಲ್ಪ ಕಾಲ ಹಿಡಿಯುತ್ತದೆ. ಆದರೆ ಇದನ್ನು ಮಾತ್ರ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೋ. ನನ್ನ ಮಾತಿಗೆ ಯಾರು ಪ್ರತಿ ಆಡಿದರೂ ನಾನು ಮಾತ್ರ ಸಹಿಸಲಾರೆ. ಆದರೆ ನಾನು ಬಹಳ ಕಾಲ ಪೂರ್ಣಿಮಾದಲ್ಲಿ ಇರುವ ಅಪೇಕ್ಷೆಯಿಂದ ಕೂಡಲಿಲ್ಲ. ಸಾಧ್ಯವಾದಷ್ಟು ಬೇಗ ನನ್ನ ಕಾಲ ಮೇಲೆ ನಾನು ನಿಂತು ಜೀವಿಸುವ ಆಸೆ. ಅವನು ಅವಳ ಮಾತನ್ನು ಉಗುರು ಕಣ್ಣಿನಲ್ಲಿ ಹಾರಿಸಿ ಬಿಡುವಂತೆ ಜೋರಾಗಿ ನಕ್ಕು ನುಡಿದ. ನಿನ್ನ ಮಾತು ಕೇಳಿ ನನಗೆ ನಗು ಬರುತ್ತೆ ಕುಮುದ. ನೀಲಗಿರಿಯಲ್ಲಿ ನಿನ್ನಿಂದ ಯಾರು ಪಾಠ ಕಲಿಯಬೇಕಾಗಿಲ್ಲ. ನಮ್ಮ ಎಸ್ಟೇಟಿನಲ್ಲಿ ಇರುವವರೆಲ್ಲ ಆಳು ಕಾಳುಗಳೇ. ಅವರು ನಿಮಗೆ ಸಂಬಳ ಕೊಡುವಷ್ಟು ಹಣವಂತರಾಗಿದ್ದರೆ ನನ್ನ ತೋಟದಲ್ಲಿ ಕೆಲಸ ಮಾಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ ಅವರಿಗೆ. ಬೇರೆ ಯಾರೂ ಇಲ್ಲವೇ ಆ ಊರಿನಲ್ಲಿ? ನೀವೊಬ್ಬರೇ ಇರುವವರಂತೆ ಮಾತನಾಡುತ್ತೀರಲ್ಲ. ಇದ್ದಾರೆ 4 ಎಸ್ಟೇಟ್ ಓನರ್ಗಳು. ಅವರೆಲ್ಲರಿಗೂ ಒಂದೊಂದು ರೀತಿಯ ಹಿನ್ನೆಲೆ ಇದ್ದೇ ಇದೆ. ಅವರವರ ಕಸುಬು ಅವರವರಿಗೆ. ನಿನ್ನಿಂದ ಅವರು ಏನೂ ಅಪೇಕ್ಷಿಸುವಂತಿಲ್ಲ. ಅವರ ಮಾತಿನ ವ್ಯಂಗ್ಯ ಅವಳನ್ನು ಅರಿಯಿತು. ತಾನೇ ಆಶ್ರಯದಾತ ಎಂಬ ಅಹಂಕಾರ ಇವನಿಗೆ ಎಂದುಕೊಂಡಳು. ಅವಳ ಹೃದಯದಲ್ಲಿ ಅವನಿಗೆ ಯಾವ ಬಗೆಯ ಸ್ಥಾನವೂ ಇಲ್ಲದಂತಾಗಿತ್ತು. ಅವಳು ತನಗರಿವಿಲ್ಲದಂತೆ ನಿದ್ರಾವಶಳಾಗಿ ತೂಕಡಿಸಲು ಆರಂಭಿಸಿದಳು. ಕಾರಿನ ಓಟದ ತಂಗಾಳಿಯಿಂದ ಅವಳಿಗೆ ಹಿತವೆನಿಸಿತು. ನಿದ್ರೆಯಲ್ಲಿ ಅವಳು ತನ್ನ ತಲೆಯನ್ನು ಅವನ ಎಡ ತೋಳಿನ ಮೇಲೆ ಒರಗಿಸಿದ್ದಳು. ಅದನ್ನು ನೋಡಿದ ಶಾಮು ಮನದೊಳಗೆ ನಕ್ಕು ಕಾರಿನ ವೇಗವನ್ನು ಹೆಚ್ಚಿಸಿದ. ಅವಳಿಗೆ ಎಚ್ಚರವಾದಾಗ ತಾನು ಅವನ ಎಡ ತೋಳಿನ ಮೇಲೆ ನಿದ್ರಿಸಿದ್ದರ ಬಗ್ಗೆ ಆಕೆಗೆ ಅರಿವಾಯಿತು. ನಾಚಿಕೆ ಬೆರೆತ ಸಂಕೋಚದಿಂದ ಅವಳೆಂದಳು, ನಿದ್ರೆ ಬಂದು ಬಿಟ್ಟಿತು, ದಯವಿಟ್ಟು ಕ್ಷಮಿಸಿ ಎಂದು. ನಿದ್ರೆ ಸಂಪೂರ್ಣವಾಗಿ ಆಯ್ತೇನೋ? ಆಯಿತು, ಸರಿ ಸರಿ, ಇನ್ನು ಕಣ್ಣು ಬಿಟ್ಟು ಧೈರ್ಯವಾಗಿರು ಎಂದನು. ಅವನು ಕೈಗಡಿಯಾರದತ್ತ ನೋಡಿದ. ಗಂಟೆ 1 ಸಮಯವಾಗಿತ್ತು. ತಕ್ಷಣ ಕುಮು ಶಾಮುವಿಗೆ ಎಂದಳು, ಇನ್ನು ಬಹಳ ದೂರ ಹೋಗುವುದಿದೆಯೇನು? ಅದರ ಯೋಚನೆ ಬಿಡು, ಕಾರು ನಡೆಸುವವನು ನಾನಲ್ಲವೇ? ಅವಳು ಅವನ ಮಾತಿಗೆ ಏನು ಹೇಳಬೇಕು ಎಂದು ತಿಳಿಯದೆ ತೆಪ್ಪಗಾದಳು. ಅವಳಿಗೆ ಮತ್ತೆ ನಿದ್ರೆ ಮಂಪರು ಬರುವಂತಾಗಿತ್ತು. ದೂರದಲ್ಲಿ ಗುಚ್ಛ ಗುಚ್ಛವಾಗಿ ಕಾಣುವ ಮೋಡಗಳು, ಅಲ್ಲಲ್ಲಿ ಮಿನುಗುವ ನಕ್ಷತ್ರಗಳು, ಅವುಗಳೊಂದಿಗೆ ಬೆರೆಯದೆ ನಾನೇ ಹಿರಿಯನೆಂದು ನಗುತ್ತಾ ಗಗನದಲ್ಲಿ ಪ್ರಕಾಶಮಾನವಾಗಿದ್ದ ಚಂದ್ರ. ನಿಸರ್ಗ ರಮಣೀಯವಾದ ದೃಶ್ಯವನ್ನು ಕಾರಿನ ಕಿಟಕಿಯ ಮೂಲಕ ಬೊಗಸೆ ಕಂಗಳಿಂದ ನೋಡುತ್ತಾ ಕುಳಿತಿದ್ದಳು ಕುಮು. ಮತ್ತೆ ನಿದ್ರೆಯ ಜೋಂಪು. ಅರ್ಧ ಗಂಟೆ ಕಾರಿನ ಓಟ. ಕ್ರಮೇಣ ಶಾಮು ದೊಡ್ಡ ಕಾಂಕ್ರೀಟ್ ರಸ್ತೆಯಿಂದ ಕಾರನ್ನು ಅಡ್ಡ ರಸ್ತೆಗೆ ತಿರುಗಿಸಿದಾಗ ಅವಳು ತಟ್ಟನೆ ಎಚ್ಚೆತ್ತು ಕುಳಿತಳು. ಇವರ ಮನೆತನದ ಚಾಳಿಯೇ ಇರಬೇಕು. ಈ ಕಾಡು ಪ್ರದೇಶದಲ್ಲಿ ದೊಡ್ಡ ರಸ್ತೆ ಬಿಟ್ಟು ಅಡ್ಡ ರಸ್ತೆ ಹಿಡಿಯಲು ಕಾರಣವಾದರೂ ಏನಿರಬಹುದು ಎಂದು ಮನಸ್ಸಿನಲ್ಲಿಯೇ ಲೆಕ್ಕ ಹಾಕತೊಡಗಿದಳು. ಕುಮುದ, ಇದೇ ನಮ್ಮ ಎಸ್ಟೇಟಿನ ರಸ್ತೆ. ಹಾಗೂ ಅಲ್ಲಿ ಸಾಲಾಗಿ ದೂರದಲ್ಲಿ ಕಾಣ್ತಾ ಇರೋದು ಎಸ್ಟೇಟಿನಲ್ಲಿ ಕೆಲಸ ಮಾಡುವವರ ಮನೆಗಳು. ಅವನು ಉತ್ಸಾಹದಿಂದ ನುಡಿದ. ಇವನೊಬ್ಬ ವಿಚಿತ್ರ ಪ್ರಾಣಿ ಎಂದುಕೊಂಡಳು ಕುಮು. ಅವನು ತೋರಿಸಿದ ಕಡೆ ಅವಳು ನೋಡಿದ್ದಳೆ ಹೊರತು ರಾತ್ರಿಯ ಕಾರ್ಗತ್ತಲೆಯಲ್ಲಿ ಅವಳಿಗೆ ಏನೂ ಕಂಡು ಬರಲಿಲ್ಲ. 1-2 ಮೈಲಿಗಳು ಒಂದೇ ಸಮನೆ ಓಡಿದ ಕಾರು ಕೊನೆಗೆ ದೊಡ್ಡ ಬಂಗಲೆ ಒಂದರ ಮುಂದೆ ನಿಂತಿತು. ಮನೆಯ ಮುಂದೆ ಕಾಕಿ ಬಟ್ಟೆ ಧರಿಸಿದ ಗೂರ್ಖ ಕಬ್ಬಿಣದ ಗೇಟಿನ ಬಳಿ ಇದ್ದ ಸ್ಟೂಲಿನ ಮೇಲೆ ಕುಳಿತಿದ್ದವನು ಯಜಮಾನರ ಕಾರನ್ನು ಗುರುತಿಸಿದವನೇ ತಟ್ಟನೆ ಎದ್ದು ಕಾರಿನ ಬಾಗಿಲನ್ನು ತೆಗೆದು ಸಲಾಂ ಮಾಡಿದ. ಶಾಮು ಕುಮುಗೆ ಹೀಗೆಂದ, ಇದೇ ನೋಡು ನಮ್ಮ ಪೂರ್ಣಿಮಾ. ವಿಸ್ತಾರವಾದ ಬಂಗಲೆ, 4 ದಿಕ್ಕುಗಳಿಗೂ ಪಸರಿಸಿದಂತಿತ್ತು. 2 ಅಂತಸ್ತಿನ ಬಂಗಲೆ. ಬಂಗಲೆಯ ಮೇಲೆ ಚಿನ್ನದ ಕಳಸವಿಟ್ಟಂತೆ ಗೋಪುರ. ಗೋಪುರದ ಕೆಳಗೆ ಕೆಂಪು ದೀಪಗಳಿಂದ ಪೂರ್ಣಿಮಾ ಎಂದು ಮನೆಯ ಹೆಸರು ಶೋಭಾಯಮಾನವಾಗಿ ಬೆಳಗುತ್ತಲಿತ್ತು. ದೊಡ್ಡ ಕಬ್ಬಿಣದ ಸಲಾಕೆಯ ಗೇಟನ್ನು ಗೂರ್ಖ ತೆಗೆದಾಗ ಶಾಮು ಕಾರನ್ನು ಬಂಗಲೆ ಒಳಗೆ ಓಡಿಸಿದ.
ವಿಸ್ತಾರವಾದ ಅಂಗಳ, ಗೇಟಿಗೂ ಬಂಗಲೆಗೂ ಅರ್ಧ ಪರ್ಲಾಂಗು ದೂರ. ಕಾರನ್ನು ಶೆಡ್ಡಿನೊಳಗೆ ಬಿಟ್ಟು ಕೆಳಗಿಳಿದ ಶಾಮು, ಕುಮು ತಾನು ಇಬ್ಬರು ಸಹ ಕೆಳಗಿಳಿದರು. ಬಂಗಲೆಯ ಮುಂದೆ ನೀರಿನ ಚಿಲುಮೆ ಕೊಡವನ್ನೆತ್ತಿ ನೀರು ಸುರಿಯುತ್ತಿರುವಂತೆ ನಿಂತ ಕನ್ನಿಕೆಯ ಮುದ್ದಾದ ಪ್ರತಿಮೆ. ಬಣ್ಣ ಬಣ್ಣದ ನೀರು ಕಾಣಬರುವಂತೆ ನೀರಿನ ಚಿಲುಮೆಗೆ ಬಣ್ಣದ ದೀಪಗಳ ವಿನ್ಯಾಸ. ಕುಮು ತನ್ನ ಬ್ಯಾಗನ್ನು ಎತ್ತಿಕೊಂಡು ಅವನ ಹಿಂದೆ ಬಂದಾಗ ಅವನು ಉಬ್ಬು ಗಂಟಿಕ್ಕಿ ಸಿಡುಕಿದ. ಆ ಬ್ಯಾಗು ಅಲ್ಲೇ ಬಿಸಾಕು, ಅದಕ್ಕೆ ಈ ಮನೆಯಲ್ಲಿ ಜಾಗವಿಲ್ಲ. ಅವಳಿಗೆ ಅಳು ಬರುವಂತಾಯಿತು. ತನ್ನ ಬಟ್ಟೆ ಬರೆಗಳು ತನ್ನದೆಂದು ಉಪಯೋಗಿಸುವ ಯಾವ ವಸ್ತುವಿಗೂ ಇಲ್ಲಿ ಜಾಗವಿಲ್ಲವೇ? ತಾನು ಅಷ್ಟೊಂದು ಕೀಳೆ, ಕಾಲು ಕಸವೇ ಎಂದು. ಕುಮು, ಅದನ್ನು ಬಿಸಾಕು ಬೇಗ. ಅವಳು ರೋಷದಿಂದ ಅದನ್ನು ಗಿಡಗಳ ಪೊದೆಗೆ ಎಸೆದಳು. ಅರಮನೆಯಂತೆ ಭವ್ಯವಾದ ಕಟ್ಟಡ, ಅಮೃತ ಶಿಲೆಯ ಮೆಟ್ಟಿಲುಗಳ ಸಾಲು, ಎತ್ತರವಾದ ಮನೆಯ ಮುಂದೆ ವಿಸ್ತಾರವಾದ ಬಯಲಂಗಳ. ಬಂಗಲೆಯ ಮುಂಭಾಗ ಎದ್ದು ಕಾಣುತ್ತಿತ್ತು. ಅಂಗಳದ ಅಲಂಕೃತ ಕಂಬದ ಬಳಿ ಇದ್ದ ಸೋಫಾದ ಮೇಲೆ ಕುಳಿತಿದ್ದ ಆಲ್ಸೇಶ್ ನಾಯಿ ಯಜಮಾನನನ್ನು ನೋಡಿ ಬಾಲ ಅಲ್ಲಾಡಿಸಿತು. ಅಪರಿಚಿತಳಾದ ಕುಮುದಾಳನ್ನು ನೋಡಿ ಅವಳ ಮೇಲೆ ಎರಗಲು ಹೋದಾಗ ಅವಳು ಬೆದರಿ ಅವನ ಬೆನ್ನ ಹಿಂದೆ ಅವಿತಳು. ಶಾಮು ಅದರ ಕೊರಳಿನ ಪಟ್ಟಿ ಹಿಡಿದು ತಲೆ ಸವರಿದವನೇ ಹೀಗೆಂದ, ರೂಬಿ, ಇವಳು ಈ ಮನೆಯಲ್ಲಿ ಇರಲು ಬಂದಿದ್ದಾಳೆ. ಇವಳು ಸಹ ಈ ಮನೆಗೆ ಸೇರಿದವಳೆ. ತಕ್ಷಣ ನಾಯಿ ಮತ್ತೆ ಸೋಫಾವನ್ನೇರಿ ಸಮಾಧಾನದಿಂದ ಕುಳಿತುಕೊಂಡಿತು. ಮನೆಯ ಮೇಲ್ಛಾವಣಿ, ಗೋಡೆ, ನೆಲವೆಲ್ಲವೂ ಕಲೆಯಿಂದ ಕೂಡಿದ್ದು ಉತ್ತಮ ಅಭಿರುಚಿ ಸಾರುವಂತಿತ್ತು. ಪೂರ್ತಿ ಮನೆ. ಆವರಣದೊಳಗೆ ಪ್ರವೇಶಿಸಿ ಅವನು ಬಾಗಿಲನ್ನು ತಟ್ಟಿದ. ದೊಡ್ಡದಾದ ಗಂಧದ ಮರದ ಕೆತ್ತನೆಯ ಬಾಗಿಲುಗಳು. ಬಾಗಿಲನ್ನು ತೆಗೆದು ಪಕ್ಕಕ್ಕೆ ನಿಂತಳು ಸುಮಾರು 20ರ ಪ್ರಾಯದ ಹುಡುಗಿ ಒಬ್ಬಳು. ಶೀಲಾ, ನಾನೀಗ ಬರುವುದು ನಿನಗೆ ತಿಳಿದಿತ್ತೇನು? ಇಲ್ಲ, ನೀನು ಹೇಳಿ ಹೋಗಿದ್ರೆ ತಾನೇ ತಿಳಿಯೋಕೆ. ಅವಳು ನಿದ್ದೆಗಣ್ಣಿನಲ್ಲಿ ಸಿಡುಕಿದಳು. ತಕ್ಷಣ ಶಾಮು, ನಿಜ ಶೀಲಾ, ಕುಮುವನ್ನು ಕರೆದುಕೊಂಡು ಬಂದಿದ್ದೀನಿ. ಒಳ್ಳೆದಾಯ್ತು ಬಿಡು ಶಾಮು. ಆದರೆ ಒಂದೇ ಒಂದು ತೊಂದರೆ, ಈ ದಿನ ಅಡುಗೆಯವರು ಬಂದಿಲ್ಲ. ಈಗ ನಿಮಗೆ ಊಟ ಬೇಕೆಂದರೆ ಮತ್ತೆ ಅಡುಗೆ ಮಾಡಬೇಕು. ಬೇಡ, ಅಂತಹ ತೊಂದರೆ ಏನು ನೀನು ತಗೋಬೇಡ. ನಮ್ಮಿಬ್ಬರದ್ದು ಊಟ ಆಯಿತು. ಕುಮು ಇವಳು ನನ್ನ ತಂಗಿ ಶೀಲಾ. ಬೆಳಿಗ್ಗೆ ಪರಿಚಯ ಮಾಡಿಸುವೆಂತೆ. ಈಗ ರಾತ್ರಿ 1 ಗಂಟೆ, ಅವರು ಮಲಗಲಿ ಬಿಡು ಎಂದವಳೆ ಶೀಲಾ ತನ್ನ ಕೋಣೆಗೆ ಹೊರಟಳು. ಕುಮುಗೆ ಅವಳ ವರ್ತನೆಯಿಂದ ಬೇಸರವೇ ಆಯಿತು. ಎಷ್ಟೇ ಆಗಲಿ ಐಶ್ವರ್ಯವಂತರು, ಹಣದ ಮದ ಎಂದುಕೊಂಡು ಅವಳು ಮೌನದಿಂದ ಇದ್ದಳು. ನಡಿ, ನಿನಗೆ ಮಹಡಿಯ ಮೇಲೆ ಇರುವ ರೂಮನ್ನು ತೋರಿಸುತ್ತೇನೆ ಎಂದು ಅವನು ಕರೆದುಕೊಂಡು ಹೋದ. ಕುಮು ಅವನನ್ನು ಹಿಂಬಾಲಿಸಿದಳು. ಮಹಡಿಯ ಮೆಟ್ಟಿಲುಗಳಿಗೆ ರತ್ನಗಂಬಳಿ ಹಾಕಿದ್ದರು. ನಡೆದರೆ ಎಲ್ಲಿ ಸವೆಯುತ್ತದೆಯೋ ಎನ್ನುವಂತಿತ್ತು ಆ ರತ್ನಗಂಬಳಿ. ನಡುಮನೆ ವಿಶಾಲವಾಗಿದ್ದು ಒಂದು ಮದುವೆಯ ಸಮಾರಂಭವನ್ನು ಜರುಗಿಸಬಹುದಾದಷ್ಟು ದೊಡ್ಡದಾಗಿತ್ತು. ಕೆಂಪು ದೀಪದ ಮಂದವಾದ ಬೆಳಕಿನಲ್ಲಿ ಆ ಕೋಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಲು ಅವಳಿಂದ ಆಗಲಿಲ್ಲ. ಶಾಮು ಅಷ್ಟು ಕಾಲ ಒಂದೇ ಸಮನೆ ಕಾರನ್ನು ಓಡಿಸಿದ್ದರೂ ಸ್ವಲ್ಪವೂ ಸಹ ಆಯಾಸಗೊಂಡವನಂತೆ ಅವಳಿಗೆ ಕಂಡುಬರಲಿಲ್ಲ. ಆದರೆ ಸುಮ್ಮನೆ ಕೂತು ಬಂದ ಅವಳೇ ಬಳಲಿದ್ದಳು. ಮಹಡಿಯ ಮೇಲೆ 4 ಕೋಣೆಗಳಿದ್ದವು. ಪ್ರತಿ ಕೋಣೆಗೂ ಕೆತ್ತನೆಯ ಗಂಧದ ಬಾಗಿಲುಗಳು. 4ನೆಯ ಕೋಣೆಯ ಬಾಗಿಲನ್ನು ದೂಡಿ ಒಳಗೆ ಹೋಗಿ ದೀಪವನ್ನು ಹಾಕಿದ. ಇಂದಿನಿಂದ ಇದೇ ನಿನ್ನ ರೂಮು. ನಿನ್ನಿಷ್ಟ ಬಂದಂತೆ ಇರಬಹುದು. ನೀರು ಬೇಕಾದ್ರೆ ನಲ್ಲಿ ಅಲ್ಲಿದೆ. ಕೋಣೆಗೆ ಸೇರಿದಂತೆ ಬಾತ್ರೂಮ್ ಇದೆ. ಟಿಪಾಯಿಯ ಮೇಲೆ ನೀರಿಗಾಗಿ ಲೋಟವೂ ಸಹ ಇದೆ ಎಂದನು. ಅವನು ಅವಳಿಗೆ ಎಲ್ಲವನ್ನು ತೋರಿಸಿದ, ತನ್ನ ಕರ್ತವ್ಯ ಎಂಬಂತೆ. ಕುಮಿಗೆ ಅಲ್ಲಿ ಒಬ್ಬಂಟಿಗಳಾಗಿ ಮಲಗುವುದಕ್ಕೆ ಭಯವಾಯಿತು. ಅತ್ತೆಯ ಚಿಕ್ಕ ಮನೆಯಲ್ಲಿ ಮಲಗುತ್ತಿದ್ದವಳಿಗೆ ರಾತ್ರಿ ಏಕಾಂಗಿಯಾಗಿ ಆ ಪ್ರತ್ಯೇಕವಾದ ಕೋಣೆಯಲ್ಲಿ ಮಲಗಲು ಭಯ. ಆದರೆ ಅದನ್ನು ಅವಳು ಅವನ ಮುಂದೆ ಪ್ರದರ್ಶಿಸಲು ತಯಾರಿರಲಿಲ್ಲ. ಅದು ತನ್ನ ಸ್ವಾಭಿಮಾನಕ್ಕೆ ಧಕ್ಕೆಯಾದೀತು ಎಂಬುದು ಅವಳ ಭಾವನೆ. ಕುಮುದ, ನಾನಿನ್ನು ಮಲಗಲು ಹೋಗುತ್ತೇನೆ, ಗುಡ್ ನೈಟ್ ಎಂದನು. ಅವಳು ಆರ್ತಳಾಗಿ ಅವನತ್ತ ನೋಡಿದಳು. ಆ ನೋಟದಲ್ಲಿ ಅವಳು ಭಯಗೊಂಡಿದ್ದಾಳೆಂದು ಅವನು ಗ್ರಹಿಸಿದ. ಅವನಿಗೆ ನಗು ಬಂದಿತು. ತಕ್ಷಣ, ಆದರೆ ಇಲ್ಲಿ ಹೆದರಬೇಕಾಗಿಲ್ಲ ನೀನು. ಇಲ್ಲಿ ಕಳ್ಳಕಾರರ ಭಯವಿಲ್ಲ. ಅವಳ ಉತ್ತರಕ್ಕೂ ಸಹ ಅವನು ಕಾಯದೆ ಹೊರಟು ಹೋದ. ಕುಮುದ ಒಮ್ಮೆ ಸುತ್ತಲೂ ನೋಡಿದಳು. ಸಾಹುಕಾರರ ಮನೆ.
ಮಲಗುವ ಕೋಣೆ ಅದ್ಧೂರಿಯಾಗಿ ಅಲಂಕರಿಸಲ್ಪಟ್ಟಿತ್ತು. ನೆಲಕ್ಕೆ ಹಾಸಿದ ರತ್ನಗಂಬಳಿ, ಮಂಚದ ಮೇಲೆ ಹಾಸಿದ್ದ ಹಾಸಿಗೆಗಳು ಎಲ್ಲವೂ ಶ್ರೀಮಂತಿಕೆ ಮತ್ತು ಉತ್ತಮ ಸೌಂದರ್ಯ ದೃಷ್ಟಿಯನ್ನು ತೋರುವಂತಿತ್ತು. ಶಾಮು ಕೊಟ್ಟಂತಹ ಕೋಟನ್ನು ಬಿಚ್ಚಿ ಟೇಬಲಿನ ಮೇಲಿಟ್ಟು ಅವಳು ಆ ಮೆತ್ತನೆಯ ಹಾಸಿಗೆಯ ಮೇಲೆ ಮಲಗಿದಳು. ಪ್ರತಿದಿನವೂ ಅತ್ತೆಯ ಮನೆಯಲ್ಲಿ ನೆಲದ ಮೇಲೆ ಮಲಗಿದರೂ ನಿದ್ರೆ ಬಂದು ಬಿಡುತ್ತಿತ್ತು. ದಿಂಬಿಗೆ ತಲೆ ಇಟ್ಟರೆ ಸಾಕೆಂಬಂತೆ ಹಗಲೆಲ್ಲ ದಣಿದುದರ ಆಯಾಸವಾಗಿರುತ್ತಿತ್ತು. ಆದರೆ ಇಲ್ಲಿ ಕೈಗೊಬ್ಬ ಕಾಲಿಗೊಬ್ಬ ಆಳು ಕಾಳುಗಳು ಇದ್ದರೂ ಸಹ ಮರುದಿನದ ಯಾವ ಬಗೆಯ ಆತಂಕವೂ ಇಲ್ಲ. ಬೆಳಗ್ಗೆ ಬೇಗ ಏಳಬೇಕು, ತನ್ನ ಕೆಲಸ ಮಾಡಬೇಕೆಂಬ ಆತಂಕವಿಲ್ಲ. ಕುಮುದ, ಏಳು, ಬೆಳಗಾಯಿತು ಎಂದು ಎಬ್ಬಿಸುವವರು ಯಾರೂ ಇಲ್ಲ. ತನ್ನಿಚ್ಛೆ ಬಂದಂತೆ ಏಳಬಹುದು, ತನ್ನಿಷ್ಟ ಬಂದಂತೆ ಇರಬಹುದು ಎಂದುಕೊಂಡಳು. ಅವಳಿಗೆ ನಿದ್ರೆ ಬಾರದೆ ಹಾಸಿಗೆಯಲ್ಲಿ ಉರುಳಾಡಿದಳು. ಇವತ್ತಿಗೆ ಅತ್ತೆಯ ಮನೆಯ ಋಣ ಸರಿದು ಹೋಯಿತು. ನಾಳೆಯಿಂದ ಹೊಸ ಬಾಳು ಆರಂಭಿಸಬೇಕಾಗಿದೆ. ಈ ವಾತಾವರಣ ಹೇಗೋ ಏನೋ, ಅವಳು ಆಲೋಚಿಸುತ್ತಲೇ ಮಲಗಿದಳು. ಅವಳಿಗೆ ಎಚ್ಚರವಾದಾಗ ಬೆಳಗ್ಗೆ 5 ಗಂಟೆ. ಪ್ರತಿದಿನ ಅವಳು ಏಳುವ ಸಮಯವೇ. ಅಭ್ಯಾಸ ಬಲದಿಂದಲೇ ಅವರಿಗೆ ಎಚ್ಚರವಾಗಿತ್ತು. ಆದರೆ ಹೊತ್ತಾಯಿತೆಂದು ಎದ್ದು ಕೆಲಸಕ್ಕೆ ಕೈ ಹಚ್ಚುವಂತಿಲ್ಲ. ಏನೋ ಒಂದು ಬಗೆಯ ಸದ್ದು ಕೇಳಬರತೊಡಗಿತು. ಬಂಗಲೆಯಾಗಿ ಕಟ್ಟಿದ ಹಸು ಕರುಗಳು ಅಂಬಾ ಎನ್ನುವ ಸ್ವರ, ನಾಯಿ ಒಂದೆರಡು ಬಾರಿ ಬೊಗಳಿತು. ಮನೆಯ ಆಳು ಕಾಳುಗಳೆಲ್ಲ ಎದ್ದು ಆಗಲೇ ಕೆಲಸದಲ್ಲಿ ತೊಡಗಿರುವುದು ಅವಳ ಅನುಭವಕ್ಕೆ ಬಂತು. ಅವಳು ಹಾಸಿಗೆಯಿಂದ ಎದ್ದು ಸುತ್ತಲೂ ನೋಡಿದಳು. ಅತ್ತೆಯ ಮನೆಯಲ್ಲಿ ಇದ್ದಾಗ ಪ್ರತಿದಿನ ಬೆಳಗ್ಗೆ ನಡು ಮನೆಯಲ್ಲಿ ಇದ್ದ ದೇವರ ಫೋಟೋಗೆ ಕೈ ಮುಗಿದು ಏಳುವ ಪದ್ಧತಿ ಅವಳಿಗೆ. ಈಗ ಅವಳ ಎದುರಿಗೆ ಕಂಡಿದ್ದು ಅರೆ ಬೆತ್ತಲೆಯ ಹೆಣ್ಣೊಂದು ಹೂವಿನ ಗೊಂಚಲು ಹಿಡಿದು ನಿಂತಿರುವ ಚಿತ್ರ. ಕುಮುಗೆ ಅದನ್ನು ನೋಡಿ ಅಸಹ್ಯವೆನಿಸಿತು. ಅವಳು ಮತ್ತೊಂದು ದಿಕ್ಕಿಗೆ ನೋಡಿದಳು. ಗಾಂಧೀಜಿಯ ಭಾವಚಿತ್ರ ಗೋಡೆಯ ಮೇಲೆ ರಾರಾಜಿಸುತ್ತಿತ್ತು. ಇವರಿಗಿಂತ ದೇವರುಂಟೆ ನಮ್ಮ ದೇಶಕ್ಕೆ? ಪ್ರತಿದಿನ ಇಂತಹ ಮಹಾನುಭಾವರ ದರ್ಶನವಾದರೆ ತನಗೆ ಅದಕ್ಕಿಂತಲೂ ಮಿಗಿಲಾದುದು ಏನಿದೆ ಎಂದುಕೊಂಡವಳೇ ಗಾಂಧೀಜಿಯ ಫೋಟೋಗೆ ಕೈ ಮುಗಿದಳು. ಅವಳು ಎದ್ದು ರೂಮಿನ ಕಿಟಕಿಯ ಬಾಗಿಲ ಬಳಿ ಬಂದು ನಿಂತಾಗ ಅವಳಿಗೇನೋ ಕಾಣಬಾರದಿದ್ದರೂ ಅವಳ ದೃಷ್ಟಿ ಕೆಳಗೆ ಹರಿಯಿತು. ಅವಳು ಕಂಡಿದ್ದೇನು, ದೊಡ್ಡ ದೊಡ್ಡ ಗಾಜುಗಳಿಂದ ಕೂಡಿಸಿ ಕಟ್ಟಿದ ದೊಡ್ಡದಾದ ಕೋಣೆ. ಆ ಕೋಣೆಯಲ್ಲಿ 18 ಕುರ್ಚಿಗಳು, ಸೋಫಾ ಸೆಟ್ಟುಗಳು ಇದ್ದವು. ಗಾಜಿನ ಮುಖಾಂತರ ಕುಮು ಕೋಣೆಯೊಳಗೆ ನಡೆಯುವ ಸರ್ವಸ್ವವನ್ನು ಕಾಣಬಹುದಾಗಿತ್ತು. ಗೋಡೆಯ ಬದಿಗೆ ತಿರುಗುವ ಕುರ್ಚಿ ಒಂದರಲ್ಲಿ ಕುಳಿತು ಶಾಮು ಏನನ್ನೋ ಬರೆಯುತ್ತಲಿದ್ದ. ರಾತ್ರಿ ಮಲಗಿದಾಗಲೇ 1 ಗಂಟೆ. ನಿದ್ದೆ ಬರುವುದಿಲ್ಲವೇನೋ ಇವನಿಗೆ, ಒಂತಹರ ವಿಚಿತ್ರ ಮನುಷ್ಯ ಎಂದುಕೊಂಡಳವಳು. ಆ ವೇಳೆಗೆ ಅವಳ ರೂಮಿನ ಬಾಗಿಲನ್ನು ಯಾರೋ ತಟ್ಟಿದ ಶಬ್ದ ಆಯಿತು. ಆದರೆ ಕುಮ್ಮು ಯಾರೆಂದು ಹೆದರಿಕೊಳ್ಳುವ ಹಾಗಿರಲಿಲ್ಲ. ಅವಳು ಧೈರ್ಯವಾಗಿ ರೂಮಿನ ಬಾಗಿಲನ್ನು ತೆಗೆದಳು. ಎದುರಿಗೆ ಶೀಲಾ ನಿಂತಿದ್ದಳು. ರಾತ್ರಿ ಸರಿಯಾಗಿ ನಿದ್ರೆ ಬಂದಿತೆ ನಿಮಗೆ? ಹ್ಞೂ ಎಂದಳು ಕುಮು ಅವಳನ್ನೇ ಅವಲೋಕಿಸುತ್ತಾ. ಇವರ್ಯಾರಿಗೂ ಬಹಳ ಹೊತ್ತು ನಿದ್ರೆ ಮಾಡಿ ರೂಢಿಯೇ ಇಲ್ಲವೇನೋ ಎಂದುಕೊಂಡಳು. ಅವಳು ಶೀಲಾ ರೂಮಿನೊಳಗೆ ಬಂದು ಕಿಟಕಿಯ ಬಳಿ ನಿಂತಳು. ಶಾಮು ಬರೆಯುತ್ತಾ ಕುಳಿತಿರುವುದು ಅವಳ ದೃಷ್ಟಿಗೆ ಬಿದ್ದು ಅವಳ ಮುಖದಲ್ಲಿ ವ್ಯಂಗ್ಯದ ನಗೆ ಮೂಡಿ ಮಾಯವಾಯಿತು. ದಿನ ಬೆಳಗ್ಗೆ ನೀವು ಎಷ್ಟು ಹೊತ್ತಿಗೆ ಏಳ್ತೀರಿ? ಅವಳು ಕುಮ್ಮುವಿನತ್ತ ತಿರುಗಿ ಪ್ರಶ್ನಿಸಿದಳು. 5 ಗಂಟೆಗೆ. ಅಷ್ಟು ಬೇಗ ಎದ್ದು ಏನು ಮಾಡುತ್ತಿದ್ದೀರಿ? ಮನೆ ಕೆಲಸವೇ? ಆದರೂ ನಿಮ್ಮತ್ತೆಯ ಮಗಳು ಆ ರೋಹಿಣಿ ಬಹಳ ಮೈಗಳ್ಳಿ ಅಂತ ಕೇಳಿದ್ದೆ. ಹೌದೇನು? ಹಾಗೇನಿಲ್ಲ. ಅವಳು ಓದುವುದರಲ್ಲಿ ಆಗಿ ಹೋಗ್ತಿತ್ತು. ಈಗ ಮದುವೆ, ಒಟ್ಟಿನಲ್ಲಿ ಎಲ್ಲ ನಿಮ್ಮ ಕೈಯಲ್ಲೇ ದುಡಿಸಿಕೊಳ್ತಾ ಇದ್ರೇನೋ ಅಲ್ವಾ? ಕುಮು ಉತ್ತರ ನೀಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಅವಳಿಗೆ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಳ್ಳುವ ಮನಸ್ಸಿರಲಿಲ್ಲ. ಶೀಲಾ ಆಗಲೇ ಸ್ನಾನ ಮುಗಿಸಿ ಶುಭ್ರವಾದ ಬಿಳಿಯ ರೇಷ್ಮೆ ಸೀರೆಯನ್ನು ಉಟ್ಟಿದ್ದಳು. ಅವಳು ಒದ್ದೆಯಾದ ತಲೆ ಕೂದಲನ್ನು ಜಡೆ ಹಾಕದೆ ಕೂದಲಿನ ತುದಿಯನ್ನು ಗಂಟು ಹಾಕಿದ್ದಳು. ಹಣೆಯಲ್ಲಿ ಕುಂಕುಮ ರಾರಾಜಿಸುತ್ತಿತ್ತು. ಕೊರಳಲ್ಲಿ ಒಂದೇ ಎಳೆಯ ಚಿನ್ನದ ಸರ, ಕೈಗೆ 2 ಬಳೆಗಳು, ಕಿವಿಯಲ್ಲಿ ಮುತ್ತಿನ ಚಿನ್ನದ ಸ್ಟಾರ್ಗಳು, ಎಡಗೈ ಕಿರು ಬೆರಳಿನಲ್ಲಿ ದೊಡ್ಡದಾದ ನೀಲಿ ಹರಳಿನ ಉಂಗುರ. ಸ್ನಾನ ಮಾಡುವುದಾದ್ರೆ ಬನ್ನಿ ಎಂದಳು. ಕುಮುದ ಅವಳನ್ನು ಹಿಂಬಾಲಿಸಿದಳು. ಅವಳು ರೂಮಿನ ಕಿಟಕಿಯತ್ತ ಬಂದು ನಿಂತು ವ್ಯಂಗ್ಯವಾಗಿ ಶೀಲಾ ಏಕೆ ನಕ್ಕಳೆಂಬುದನ್ನೇ ಆಲೋಚಿಸುತ್ತಿದ್ದಳು. ನಿಮ್ಮ ಹೆಸರು ಕುಮುದಿನಿಯೇ? ಕುಮು ಅಂತ ಕರೀರಿ ಸಾಕು ಎಂದಳು ಕುಮು.
ತನಗೆ ಬಹುವಚನ ಅವಶ್ಯಕತೆ ಇಲ್ಲ ಎಂಬಂತೆ ಮಹಡಿ ಇಳಿದು ಶೀಲಾ ಅವಳನ್ನು ಬಚ್ಚಲು ಮನೆಗೆ ಕರೆತಂದಳು. ಅಲ್ಲಿಯ ದೃಶ್ಯವೇ ಕುಮುಗೆ ಒಂದು ಬಗೆಯ ಆಶ್ಚರ್ಯವನ್ನುಂಟು ಮಾಡಿತು. ಅವಳೆಂದಳು, ಶೀಲಾ, ಸೋಫು, ಟವಲು, ಸೀರೆಗಳೆಲ್ಲ ಸಿದ್ಧವಾಗಿದೆ. ನೀವು ಬರುವಾಗ ಸೀರೆಗಳನ್ನು ತಂದಿಲ್ಲವೆಂದು ಹೇಳಿದ ಶಾಮು. ಆಗಲೇ ಅಣ್ಣ ತಂಗಿಯರು ತನ್ನ ಬಗ್ಗೆ ಮಾತಾಡಿಕೊಂಡು ಬಿಟ್ಟಿದ್ದಾರೆ. ಯಾವಾಗ ಆಡಿಕೊಂಡರೋ ಈ ಮನೆಯಲ್ಲಿ ಎಲ್ಲರಿಗೂ ಇದೇ ಹವ್ಯಾಸವಿರಬೇಕು. ನಿದ್ರೆ ಹೆಚ್ಚಾಗಿರಬಾರದೆಂಬ ನಿಯಮವೇನೋ. ಮದುವೆ ಛತ್ರದಿಂದ ನೇರವಾಗಿ ಬಂದಾಯಿತು. ಇಲ್ಲವಾದರೆ ಬಟ್ಟೆಗಳನ್ನು ತರಬಹುದಾಗಿತ್ತು. ಈ ಪ್ರಯಾಣವು ಅನಿರೀಕ್ಷಿತ. ನಾನು ಸೀರೆಗಳನ್ನು ತರಲಿಲ್ಲ ಎಂಬುದಕ್ಕೆ ನೆಪ ಒಂದನ್ನು ಹೇಳಿದಳವಳು. ಆದರೂ ಆ ರೀತಿಯ ಸೀರೆಗಳು ಈ ಪೂರ್ಣಿಮಾದಲ್ಲಿ ಯಾರೂ ಉಡುವುದಿಲ್ಲ ಎನ್ನಿ. ಆಳು ಕಾಳುಗಳು ಇಲ್ಲಿ ರೇಷ್ಮೆ ಸೀರೆಗಳನ್ನೇ ಪ್ರತಿದಿನ ಉಡುತ್ತಾರೆ. ರೀತಿ ನೀತಿಗಳೇ ಬೇರೆ. ಇಲ್ಲಿಯದೇ ಒಂದು ವೈಶಿಷ್ಟ್ಯತೆ. ಕುಮುಗೆ ಅವಳ ಮಾತಿನಿಂದ ಮುಖದ ಮೇಲೆ ಹೊಡೆದಂತಾಯಿತು. ತಾನು ಸೀರೆಗಳನ್ನು ತರದಿದ್ದದ್ದೇ ಉತ್ತಮವಾಯಿತು ಎಂದೆನಿಸಿತು. ತಂದು ಇಲ್ಲಿಯವರ ಕೈಲಿ ನಗೆಗೀಡಾಗುವ ಬದಲು ತರದೇ ಇದ್ದದ್ದೇ ಒಳ್ಳೆಯದಾಯಿತು ಎಂದುಕೊಂಡಳು. ಸ್ನಾನ ಮುಗಿಸಿದ ನಂತರ ಟೀ ನಿಮ್ಮ ರೂಮಿಗೆ ಬರುತ್ತೆ. ಅವಳು ಹೀಗೆ ಹೇಳಿ ಹೊರಟು ಹೋದಳು. ಕುಮು ಬಚ್ಚಲು ಮನೆಗೆ ಬಂದು ನಿಂತಳು. ಅದು ಬಚ್ಚಲು ಮನೆ ಎನ್ನುವುದಕ್ಕಿಂತಲೂ ಸುಂದರವಾಗಿ ಅಲಂಕರಿಸಿದ ಕೋಣೆ ಎನ್ನುವುದು ಚೆನ್ನ ಎಂದೆನಿಸಿತು ಅವಳಿಗೆ. ಅಮೃತಶಿಲೆ ಹಾಕಿದ್ದ ನೆಲ, ಸ್ನಾನಕ್ಕಾಗಿಯೇ ತಯಾರಿಸಿದ ಬಿಳಿಯ ಕಲ್ಲಿನ ತೊಟ್ಟಿ, ಒಬ್ಬರು ಮಲಗಬಹುದಾದಷ್ಟು ಉದ್ದವಾಗಿತ್ತು. 2 ನಲ್ಲಿಗಳಿದ್ದವು. ನಿಂತು ಸ್ನಾನ ಮಾಡುವುದಕ್ಕೆ ಪ್ರತ್ಯೇಕ ಜಾಗವಿಲ್ಲ. ಗೋಡೆಯ ಬದಿಗಿದ್ದ ಸ್ಟ್ಯಾಂಡಿನಲ್ಲಿ ಕೊಕ್ಕರೆಯ ಗರಿಯಂತೆ ಬೆಳ್ಳಗಿನ ಲೇಸಿನ ಲಂಗ, ಬಾಡಿ ತೋಳಿಲ್ಲದ ರವಿಕೆ ಹಾಗೂ ನಿಂಬೆಹಣ್ಣಿನ ಬಣ್ಣದ ಬನಾರಸ್ ಸೀರೆ ಮಡಿಚಿ ಹಾಕಿತ್ತು. ಬಿಳಿಯ ಟರ್ಕಿ ಟವಲ್, ಟೂತ್ ಬ್ರಷ್, ಪೇಸ್ಟ್ ಎಲ್ಲವೂ ಅವಳ ಮುಂದಿದ್ದು ಅವಳಿಗೆ ಆಶ್ಚರ್ಯವೆನಿಸಿತು. ಆ ವೇಳೆಗೆ ಅಲ್ಲಿ ಕೆಲಸದವಳು ಬಂದಳು. ಅವಳು ಕುಮುವನ್ನೇ ದಿಟ್ಟಿಸಿ ನೋಡಿದಳು. ಕುಮುನು ಸಹ ಅವಳನ್ನೇ ನೋಡಿದಳು. ಉತ್ತಮವಾದ ಸಿಲ್ಕ್ ಸೀರೆ ಉಟ್ಟು ಗಂಟು ಹಾಕಿ ಹೂ ಮುಡಿದಿದ್ದಳು ಅವಳು. ಕೈತುಂಬ ಬಳೆಗಳು, ಹಣೆಯಲ್ಲಿ ಕುಂಕುಮ. ಅವಳು ಕೆಲಸದವಳು ಎಂದು ಹೇಳುವಂತಿರಲಿಲ್ಲ. ಕುಮು ಅವಳನ್ನು ನೋಡುತ್ತಲೇ ಪ್ರಶ್ನಿಸಿದಳು, ಯಾರು ನೀವು? ನಾನೇ ಚಂದಿ, ಈ ಮನೆಯಲ್ಲಿ ಕೆಲಸ ಮಾಡುವವಳು. ಶೀಲಮ್ಮ ಕಳುಹಿಸಿದ್ದಾರೆ ನನ್ನ. ಯಾಕೆ? ನೀವು ಸ್ನಾನ ಮಾಡೋಕೆ ಸಹಾಯ ಮಾಡು ಅಂತ. ನಾನು ಸ್ನಾನ ಮಾಡೋಕೆ ಸಹಾಯವೇ? ಯಾಕೆ? ನನಗೆ ಕೈಕಾಲು ಇಲ್ವೇನು? ನನಗೇಕೆ ಸಹಾಯ ಎಂದಳು. ನಿಮಗೆ ಈ ತೊಟ್ಟಿಲಿ ಸ್ನಾನ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ, ಹಾಗಾಗಿ. ಹೇಳಿಕೊಟ್ಟಿ ಬಾ ಅಂದರು ಶೀಲಮ್ಮ. ಮನೆಯ ಕೆಲಸದವಳಿಗೆ ಎಷ್ಟು ಅಹಂಕಾರ! ಅವಳಿಂದ ನಾನು ಸ್ನಾನ ಮಾಡೋದು ಕಲಿಯಬೇಕು ಎಂದು ಅಪಮಾನದಿಂದ ಕುದಿಯಿತು ಅವಳ ಮನ. ನಡೀರಿ, ಆ ತೊಟ್ಟಿಯಲ್ಲಿ ಸ್ನಾನ ಮಾಡೋದು ಬಹಳ ಕಷ್ಟವೇನಿಲ್ಲ, ತುಂಬ ಸರಳ ಎಂದಳು. ಬಿಸಿ ನೀರು, ತಣ್ಣೀರಿನ ನಲ್ಲಿ ಇದೆ. ತೊಟ್ಟಿಯಲ್ಲಿ ಕುಳಿತು ನಲ್ಲಿ ಬಿಟ್ಟರೆ ಆಯಿತು, ಹಾಯಾಗಿರುತ್ತೆ. ಎಂತಹ ಮೈ ಕೈ ನೋವಿದ್ರೂ ಓಡಿ ಹೋಗುತ್ತೆ ಎಂದಳು. ಕುಮು ಪೆಚ್ಚಾಗಿ ನಿಂತಳು. ಅವಳೆದುರಿಗೆ ಸ್ನಾನ ಮಾಡೋದೆ? ನೀನು ಆಚೆ ನಡಿ, ನಾನೇ ಸ್ನಾನ ಮಾಡಿ ಬರ್ತೀನಿ. ಹಾಗಾಗೊಲ್ಲ, ಸಾಹೇಬ್ರು ಹೇಳಿದ್ದಾರೆ. ನಿಮಗೆ ಈ ಮನೆಯಲ್ಲಿ ಎಲ್ಲ ಒಗ್ಗೋವರೆಗೂ ನಾನು ನಿಮಗೆ ಸಹಾಯ ಮಾಡಬೇಕು ಅಂತ. ನಿಮಗೆ ಏನು ಬೇಕಿದ್ರೂ ನನ್ನನ್ನು ಕೇಳಿ, ನಿಮಗೋಸ್ಕರ ನಾನು ಏನೇ ಬೇಕಿದ್ರೂ ಮಾಡಿಕೊಡಬೇಕು ಅಂತ ಸಾಹೇಬರ ಆಜ್ಞೆ ಆಗಿದೆ. ಅವರು ತುಂಬ ಕೋಪಿಷ್ಠರು. ಅವರು ಹೇಳಿದ ಹಾಗೆ ನಡೆದುಕೊಳ್ಳದಿದ್ದರೆ ನಮ್ಮ ಗತಿ ಗೋವಿಂದ ಅನಿಸಿಬಿಡುತ್ತಾರೆ. ಈ ಪೂರ್ಣಿಮಾದಲ್ಲಿ ನಮಗೆ ಜಾಗವೇ ಇರುವುದಿಲ್ಲ ಎಂದಳು. ನೀನು ನಿಮ್ಮ ಸಾಹೇಬ್ರಿಗೆ ಹೆದರಬಹುದು, ಆದರೆ ನಾನು ನಿಮ್ಮ ಸಾಹೇಬ್ರಿಗೆ ಹೆದರೋದಿಲ್ಲ ಚಂದಿ. ತಾಯಿ, ಅವೆಲ್ಲ ಸುಳ್ಳು. ಈ ಮನೆಯಲ್ಲಿ ಯಾಕೆ, ಈ ಊರಿನಲ್ಲೇ ಅವರಿಗೆ ಎಲ್ಲರೂ ಹೆದರೋದ್ರ ಜೊತೆಗೆ ನಡಗಿ ಸಾಯ್ತಾರೆ ಗೊತ್ತಾ ನಿಮಗೆ? ಹೇಮಾವತಿಯಲ್ಲಿ ಅವರು ಎಸ್ಟೇಟನ್ನು ಪರೀಕ್ಷಿಸುವುದಕ್ಕೆ ಹೋದಾಗ ನೋಡಬೇಕಾಗಿತ್ತು ಆ ಆಳು ಕಾಳುಗಳ ಮೇಲೆ ಅವರ ದರ್ಪ. ಯಾಕೆ? ಸ್ವಂತ ತಂಗಿಯನ್ನೇ ಹದುಬಸ್ನಲ್ಲಿ ಇಟ್ಕೊಂಡಿದ್ದಾರೆ. ಸಾಲ್ದ ನಿಮಗೆ? ನೀನು ತುಂಬ ಸ್ಪಷ್ಟವಾಗಿ ಮಾತನಾಡುತ್ತೀಯ. ಕುಮು ತನ್ನ ಮಾತಿನ ಧಾಟಿಯನ್ನೇ ಬದಲಾಯಿಸಿದಳು. ಇಲ್ಲಿಯ ಆಳು ಕಾಳುಗಳೆಲ್ಲ ಅಷ್ಟೇ. ಯಾರು ಅವರ ಆಡು ಭಾಷೆಯಲ್ಲಿ ಮಾತನಾಡಬಾರದು, ಎಲ್ಲ ಸ್ಪಷ್ಟವಾಗಿ ಮಾತನಾಡಬೇಕು ಅಂತ ಸಾಹೇಬ್ರ ಆಜ್ಞೆ. ನಮಗೆಲ್ಲ ಮಾತುಕತೆ ಆಡೋದಕ್ಕೆ, ಓದಿ ಬರೆಯೋದಕ್ಕೆ ಕಲಿಸಲು ಒಬ್ಬ ಮೇಷ್ಟ್ರನ್ನೇ ಇಟ್ಟಿದ್ರು. ಅವರು ಹುಲಿಯ ಹಾಗೆ, ಯಾರು ಯಾವ ವಿಷಯದಲ್ಲೂ ಅವರಿಗೆ ಎದುರಾಡುವ ಹಾಗಿಲ್ಲ. ಮತ್ತೆ ಯಜಮಾನನನ್ನೇ ಹೊಗಳಲು ಆರಂಭಿಸಿದಳು ಚಂದಿ. ಅವರಿಗೆಲ್ಲ ಶಾಮುವಿನಿಂದ ಜೀವನ ಸಾಗಬೇಕಾಗಿದೆ, ಆದರೆ ನನಗೋ ಅವನಿಂದ ಏನಾಗಬೇಕಾಗಿದೆ. ಛೇ ಛೇ, ಹಾಗೆಂದರೇನು ಅರ್ಥ?
ಈಗ ತಾನು ಅವನ ಆಶ್ರಯದಲ್ಲಿಯೇ ಇರಲು ಬಂದವಳಲ್ಲವೇನು? ಕುಮುದಳ ಮನಸ್ಸು ಮತ್ತೊಂದು ಕಡೆ ಹೊಯ್ದಾಡಿತು. ಇವೆಲ್ಲ ಶೀಲಮ್ಮನ ಬಟ್ಟೆಗಳು. ನೀವು ಉಟ್ಟಿರೋ ಸೀರೆನೂ ತುಂಬ ಚೆನ್ನಾಗಿದೆ. ಯಾರು ಯಜಮಾನ್ರೇ ಕೊಡಿಸಿದ್ರೇನು? ಇವಳಿಗೇಕೆ ತಲೆ ಹರಟೆ ಎಂದುಕೊಂಡಳು ಕುಮು. ನೀವು ನಿಮ್ಮ ಊರಿನಲ್ಲಿ ಈ ರೀತಿ ಸೀರೆಗಳನ್ನು ಮದುವೆ ಮುಂಜೀಲಿ ಉಪಯೋಗಿಸುತ್ತೀರಿ ಅಂತ ನನಗೂ ಗೊತ್ತು. ಆದರೆ ಇಲ್ಲಿ ದಿನದ ಉಪಯೋಗಕ್ಕಾಗಿ ಈ ಸೀರೆಗಳೇ ಆಗಬೇಕು. ಎಂತಹ ಅಟ್ಟಹಾಸವೋ ಇದು! ನಿತ್ಯ ಉಡಲು ಬೆಲೆ ಬಾಳುವ ಸೀರೆಯೇ ಇದೇನು ರಾಜರ ಅರಮನೆಯೇ? ನಡಿರಿ, ಬೇಗ ಸ್ನಾನ ಮುಗಿಸಿಬಿಡಿ ಎಂದಳು ಚಂದಿ. ಕುಮು ತನ್ನ ತಲೆ ಕೂದಲನ್ನು ಮೇಲೆತ್ತಿ ಕಟ್ಟಿದಳು. ತಲೆ ಕೂದಲು ಬಿಚ್ಚಿ ತಾಯಿ, ತಲೆಯ ಮೇಲಿನಿಂದ ಬಿಸಿ ಬಿಸಿಯಾಗಿ ಸ್ನಾನ ಮಾಡಿದರೆ ನಿಮಗೆ ಹಾಯ್ ಎನಿಸುತ್ತದೆ ಎಂದಳು. ಪ್ರತಿದಿನವೂ ತಲೆಯ ಮೇಲೆ ಸ್ನಾನ ಮಾಡುವುದು ನಮ್ಮನೆಯಲ್ಲಿ ನಿಷಿದ್ಧ ಚಂದಿ. ಆದರೆ ಇಲ್ಲಿ ಅದ್ಯಾವುದೂ ಇಲ್ಲ. ಶೀಲಮ್ಮ ಪ್ರತಿದಿನ 4 ಗಂಟೆಗೆ ಏಳ್ತಾರೆ. ಎದ್ದು ತಲೆಯ ಮೇಲೆ ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಹಾಲು ಕುಡಿಯುತ್ತಾರೆ. ಈ ಮನೆಯಲ್ಲಿ ದೇವರು ಉಂಟೆ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು ಕುಮು. ಅವಳು ತಲೆ ಕೂದಲನ್ನು ಬಿಚ್ಚಿ ಸ್ನಾನಕ್ಕೆ ಇಳಿದಾಗ ಚಂದಿ ಅವಳ ಕೈ ಹಿಡಿದು ಸ್ನಾನದ ತೊಟ್ಟಿಯೊಳಗೆ ಇಳಿಸಿದಳು. ಬಟ್ಟೆ ಬಿಚ್ಚಿ ತಾಯಿ, ನಿನ್ನ ಎದುರಿಗೆ ನಾನು ಸ್ನಾನ ಮಾಡಲೆ? ಕುಮು ನಾಚಿಕೆಯಿಂದ ನುಡಿದಳು. ಬಿಡಿ ತಾಯಿ, ನಾನು ನಿಮ್ಮಂತೆ ಹೆಂಗ್ಸಲ್ವೇ? ಅವಳು ಅಷ್ಟು ಮಾತನಾಡಿದ್ದರಿಂದ ಕುಮುವಿನ ಮನಸ್ಸಿಗೆ ಎಷ್ಟೋ ಹಿತವೆನಿಸಿತು. ಶಾಮು ಮಿತಭಾಷಿಯಾಗಿದ್ದ. ಅವನ ಮಾತುಗಳೇ ಬಹಳ ಕಟ್ಟುನಿಟ್ಟು. ಶೀಲಾಳು ಸಹ ಅಷ್ಟೇ. ಚಂದಿಯೇ ವಾಸಿ, ಬಾಯಿ ತುಂಬ ಮಾತನಾಡುತ್ತಾಳೆ ಎಂದುಕೊಂಡವಳೆ ಕುಮು ಅವಳಿಂದ ಪೂರ್ಣಿಮಾದ ವಿಷಯವನ್ನೆಲ್ಲ ತಿಳಿಯಬೇಕೆಂದುಕೊಂಡಳು. ಶೀಲಾ ಪೂಜೆ ಮಾಡುತ್ತಾರೆಯೇ? ಮಾಡದೇ ಏನು? ಅವರಿಗೆ ದೇವರಲ್ಲಿ ಬಹಳ ಭಕ್ತಿ. ಅವರ ಆಸೆ ಈಡೇರುವವರೆಗೂ ಅವರು ವ್ರತ ಬಿಡೋದಿಲ್ಲ. ಓಹೋ, ಹೌದಾ? ಹಾಗಾದರೆ ಏನು ಆಸೆ ಅವರದ್ದು? ಒಂದು ಕ್ಷಣ ಚಂದಿ ಹಿಂದು ಮುಂದು ಅನುಮಾನಿಸುತ್ತಾ ನೋಡಿದಳು. ನೀವು ಇಲ್ಲೇ ಇರ್ತೀರಾ? ಅವಳ ಪ್ರಶ್ನೆಯಿಂದ ಕುಮುಗೆ ಅವಳ ಮನದ ಸಂದೇಹ ಅರ್ಥ ಆಯಿತು. ಇರೋಣ ಅಂತಲೇ ಅಲ್ವೇನೋ ಬಂದಿದ್ದೀನಿ ಎಂದಳು ಕುಮು. ಸರಿ, ಹಾಗಿದ್ರೆ ಕೇಳಿ. ಸಾಹೇಬ್ರು ಬಹಳ ಕಲ್ಲು ಮನಸ್ಸಿನವರು. ಅವರ ತಂಗಿ ಶೀಲಮ್ಮ ಇದ್ದಾರಲ್ಲ, ಅವ್ರಿಗೂ ಇದೇ ಊರಿನಲ್ಲಿ ಗೋಪಿನಾಥರು ಅಂತ ಇದ್ದಾರೆ. ಅವರಿಗೂ ಪ್ರೀತಿ ಬೆಳೆದು ಅವರು ಶೀಲಮ್ಮನ ಲಗ್ನ ಆಗಬೇಕು ಅಂತ ಇದ್ರು. ಅವರು ಬಡವರು ಅಲ್ಲದೆ ಸ್ವಲ್ಪ ವಯಸ್ಸಾಗಿದೆ, ಸುಮಾರು 35ರ ಹತ್ರ ಅನ್ನಿ. ಸಾಹೇಬರು ಅವರನ್ನ ಒಪ್ತಾರಾ? ಗೋಪಿನಾಥರು ಅಂದರೆ ಉರಿದು ಬೀಳ್ತಾರೆ. ಗೋಪಿನಾಥರಿಗೆ ತಂಗಿನ ಕೊಡಲ್ಲ ಅಂದ್ರು. ತನ್ನ ತಂಗಿ ಬಾಳು ಹಾಳು ಮಾಡ್ತೀಯಾ ಅಂತ ಅವರಿಗೆ ಕೊಡಬಾರದ ತೊಂದರೆಗಳನ್ನೆಲ್ಲ ಕೊಟ್ರು. ಕೊನೆಗೆ ಗೋಪಿನಾಥರಾಯರು ಪೂರ್ಣಿಮಾಗೆ ಬರದಂತೆ ಮಾಡಿಬಿಟ್ಟರು. ಆದರೆ ಅವರಿಬ್ಬರು ಒಬ್ಬರಿಗೊಬ್ಬರು ಸಂಧಿಸುವುದನ್ನು ಬಿಡಲೇ ಇಲ್ಲ. ತೋಟದ ಮನೆಯಲ್ಲಿ ಸಂಧಿಸೋಕೆ ಶುರು ಮಾಡಿದ್ರು. ಕೊನೆಗೆ ಗೋಪಿನಾಥರಾಯರು ಒಬ್ಬರೇ ಇದ್ದಾಗ ಅವರಿಗೂ ಸಹ 2 ಏಟನ್ನ ಹೊಡೆಸಿದರು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.